ಬಂದ್ಬಿಟ್ಟು NLM ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಬಗ್ಗೆ ಸಂಪೂರ್ಣವಾದ ಮಾಹಿತಿ. ಯಾರ್ಯಾರು ಸಣ್ಣ ರೈತರು ಆಗ್ಲಿ ದೊಡ್ಡ ರೈತರಾಗ್ಲಿ ಯಾರ್ಯಾರು ಇದಿರೋ ಎಲ್ಲರಿಗೂ ಇದರಿಂದ ಉಪಯೋಗ ಪಡ್ಕೋಬಹುದು. ಇದನ್ನ ತುಂಬಾ ಸುಲಭ ಇದನ್ನ ತಗೊಳ್ಳೋವಂಥದ್ದು. ಯಾವಾಗ ಸುಲಭ ಆಗುತ್ತೆ ಅಂದ್ರೆ ನಾವು ಬ್ಯಾಂಕ್ನ ಇದರಲ್ಲಿ ನಾವು ಓಕೆ ಮಾಡಿಸ್ಕೊಂಡ್ರೆ ಇನ್ನ ಸರ್ಕಾರದಿಂದ ಆರಾಮಾಗಿ ನಾವು ಇದನ್ನ ಮಾಡ್ಕೋಬಹುದು. ನನಗೆ ತಿಳಿದಿರುವಂತ ಮಾಹಿತಿ, ಸಂಪೂರ್ಣವಾದ ಮಾಹಿತಿಯನ್ನ ನಾನು ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವ್ಯಾವ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಏನೇನ್ ಬೇಕು, ಯಾವ್ಯಾವ ಡಾಕ್ಯುಮೆಂಟ್ಸ್ ನ ನಾವು ನಮ್ಮ ಹತ್ರ ಇದ್ರೆ ನಾವು ಇದನ್ನ ಸ್ಕೀಮನ್ನ ಅಪ್ಲೈ ಮಾಡಿ ತಗೋಬಹುದು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಇದು 50-50 ಸ್ಕೀಮ್. ಇದು 50% ಸರ್ಕಾರವೇ ನಿಮಗೆ ಸಹಾಯಧನವಾಗಿ ಇದರಿಂದ ಕೊಡ್ತಾರೆ. ಇವಾಗ ಡಾಕ್ಯುಮೆಂಟ್ಸ್ ಬಗ್ಗೆ ಹೇಳ್ತೀನಿ. ಇದು ಪ್ರಾಜೆಕ್ಟ್ ಮಾಡಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಅಪ್ಲೈ ಮಾಡಕ್ಕೆ ಅಂದ್ರೆ ಆಧಾರ್ ಕಾರ್ಡು, ಪಾನ್ ಕಾರ್ಡು, ವೋಟರ್ ಐಡಿ, KYC ಡಾಕ್ಯುಮೆಂಟ್ಸ್. ಅದಾದ್ಮೇಲೆ ಪ್ರಾಜೆಕ್ಟ್ ಲ್ಯಾಂಡ್ RTC, ನಿಮ್ದು ಪಾಣಿ, ನೀವು ಮಾಡ್ತಿರೋ ಜಾಗದ ಪಾಣಿ, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ, ಆಮೇಲೆ ಎಜುಕೇಶನ್ ಸರ್ಟಿಫಿಕೇಟ್, ನಿಮ್ದು SLC, PUC, 7th ಯಾವ್ದಾರ ಒಂದು ಮಾರ್ಕ್ಸ್ ಕಾರ್ಡ್, ಅಥವಾ ಯಾವ್ದು ಇಲ್ಲ ಅಂದ್ರೆ ಓದಿದ ಸ್ಕೂಲಲ್ಲಿ ಬರ್ಸ್ಕೊಂಬಂದು ಅದನ್ನ ಅಪ್ಲೈ ಮಾಡಿದ್ರು ಆಗುತ್ತೆ. ಕ್ಯಾಸ್ಟ್ ಸರ್ಟಿಫಿಕೇಟ್, ನೀವು ಜನರಲ್ ಆಗಿದ್ರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಬೇಕಾಗಲ್ಲ, SC ST ಆಗಿದ್ರೆ ಮಾತ್ರ ಬೇಕಾಗುತ್ತೆ. ಡೀಟೇಲ್ಸ್ ಪ್ರಾಜೆಕ್ಟ್ ರಿಪೋರ್ಟ್ ನಾನು ಲಾಸ್ಟಿಗೆ ವಿಡಿಯೋದಲ್ಲಿ ಕೆಳಗಡೆ ಒಂದು ನಂಬರ್ನ ಬಯೋದಲ್ಲಿ ಮೆನ್ಷನ್ ಮಾಡಿರ್ತೀನಿ, ಅದ್ರಲ್ಲಿ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಪ್ರಾಜೆಕ್ಟ್ ರಿಪೋರ್ಟ್ DPR ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರೆ. DPR ಕಳಿಸ್ತಾರೆ ಅವರು. ಇನ್ಕಮ್ ಪ್ರೂಫ್, IT ರಿಟರ್ನ್ಸ್, ಎರಡರಲ್ಲಿ ಒಂದು ಬೇಕು. ಇನ್ಕಮ್ ಪ್ರೂಫ್ ಇದ್ರೆ ಆಯ್ತು, ಇಲ್ಲ ನೀವು IT ರಿಟರ್ನ್ಸ್ 3 years ಇಂದ IT ಮಾಡ್ಕೊಂಡ್ ಬಂದಿರೋ IT ಪ್ರೂಫ್. ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಫ್ರಂಟ್ ಪೇಜ್, IFSC ಕೋಡು, MICR ಕೋಡ್ ಬರೋ ಅಂತಂಗೆ ಫ್ರಂಟ್ ಪೇಜ್ ಅಲ್ಲಿ ಇರುತ್ತಲ್ಲ, ಆ ಫ್ರಂಟ್ ಪೇಜ್ ಅದ್ರದೊಂದು ಫೋಟೋ. ಬ್ಯಾಂಕ್ ಅಕೌಂಟ್ ಸ್ಟೇಟ್ಮೆಂಟ್, ಹೊಸ ಅಕೌಂಟ್ ಆಗಿದ್ರೆ ಸ್ಟೇಟ್ಮೆಂಟ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಂಥದ್ದೇನಿಲ್ಲ. ಕನ್ಸಾಲಿಡೇಟರ್ ಅಂತ ಕೊಡ್ತಾರೆ ಬ್ಯಾಂಕ್ ಅಲ್ಲಿ, ಕನ್ಸಾಲಿಡೇಟರ್ ಹಾಕಿದ್ರೆ ಆಯ್ತು. ಅದಾದ್ಮೇಲೆ ಟ್ರೈನಿಂಗ್ ಸರ್ಟಿಫಿಕೇಟ್, ನೀವು ಗೌರ್ಮೆಂಟ್ ಅಲ್ಲಿ ಎಲ್ಲಿ ಟ್ರೈನಿಂಗ್ ಕೊಡ್ತಾರೋ, ಕುರಿ ಭವನದ ಹತ್ರ ಅಲ್ಲಿ ತುಮಕೂರಲ್ಲಿ ಇದೆಯಲ್ಲ ಕಾರ್ಟೆಕ್ಸ್ ಅಲ್ಲಿ, ಅಲ್ಲೇ ತಗೋಬೇಕು. ಇಲ್ಲ ನಿಮ್ಮ ಇದರಲ್ಲಿ ಎಲ್ಲೆಲ್ಲಿ ಗೌರ್ಮೆಂಟ್ ಇಂದ ಟ್ರೈನಿಂಗ್ ಕೊಡ್ತಾರೋ ಅದು ಮಾತ್ರ ವ್ಯಾಲಿಡ್. ಮಾಮೂಲಿ ಪ್ರೈವೇಟ್ ಅಲ್ಲಿ ತಗೊಳವು ಇನ್ಮೇಲೆ ವ್ಯಾಲಿಡ್ ಆಗ್ತಾ ಇಲ್ಲ. ಪ್ರಾಜೆಕ್ಟ್ ಸೈಟ್ ಲ್ಯಾಂಡ್ ಫೋಟೋ, ಪ್ರಾಜೆಕ್ಟ್ ನೀವು ಎಲ್ಲಿ ಮಾಡ್ತೀರೋ ಅದ್ರ ಒಂದು ಫೋಟೋ. GI ಟ್ಯಾಗಿಂಗ್ ಫೋಟೋ, GI ಟ್ಯಾಗಿಂಗ್ ಅಂದ್ರೆ GPS ಫೋಟೋ, ಲ್ಯಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಅದ್ರಲ್ಲಿ ಬರೋ ತರ ನೀವು ಪ್ಲೇ ಸ್ಟೋರ್ ಅಲ್ಲಿ ಹೋದ್ರೆ ಆ ಆಪ್ ಇನ್ಸ್ಟಾಲ್ ಮಾಡ್ಕೊಂಡ್ರೆ GI ಫೋಟೋ ಬರುತ್ತೆ. ಅದಾದ್ಮೇಲೆ ಎಕ್ಸ್ಪೀರಿಯನ್ಸ್ ಇನ್ ಎನಿ ಶಿಪ್, ನಿಮ್ಮ ನಿಯರ್ ಬೈ ಪಶು ಇಲಾಖೆ ವೆಟನರಿ ಡಿಪಾರ್ಟ್ಮೆಂಟ್ಗೆ ಹೋಗಿ ಎಕ್ಸ್ಪೀರಿಯನ್ಸ್ ಕೇಳಿದ್ರೆ ಅಲ್ಲೇ ಲೋಕಲ್ ಡಾಕ್ಟರ್ಸ್ ಕೊಡ್ತಾರೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್. ಕ್ಯಾನ್ಸಲ್ಡ್ ಚೆಕ್, ಒಂದು ಚೆಕ್ ನಿಮ್ ಚೆಕ್ ಅಲ್ಲಿ ಕ್ಯಾನ್ಸಲ್ ಅಂತ ಬರ್ಬಿಟ್ಟು ಕ್ಯಾನ್ಸಲ್ಡ್ ಒಂದು ಚೆಕ್. ಅದಾದ ನಂತರ ಮ್ಯಾಂಡೇಟರಿ ಫಾರಂ, ಬ್ಯಾಂಕಿಂಗ್ ಇಂದ ಸೈನ್ ಹಾಕ್ಸ್ಬೇಕು, ಮ್ಯಾಂಡೇಟರಿ ಫಾರಂ ಅಂತ ಸಿಗುತ್ತೆ ಅದರಲ್ಲಿ. ಅದನ್ನ ನಾನು ಕೆಳಗಡೆ ಮೆನ್ಷನ್ ಮಾಡ್ತೀನಿ, ಅದ್ರಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಎಂಟರ್ಪ್ರೈನರ್ ಮಾರ್ಜಿನ್ ಮನಿ ಕಾಂಟ್ರಿಬ್ಯೂಷನ್ ಲೆಟರ್, ಅದನ್ನು ನೀವು ಓನ್ ಆಗಿ ನೀವೇ ರೆಡಿ ಮಾಡ್ಕೋಬಹುದು. ನೀವು DPR ಕೇಳ್ತಿರಲ್ಲ, ಅವರೇ ನಿಮ್ಗೆ ಅದನ್ನ ರೆಡಿ ಮಾಡಿ ಕೊಡ್ತಾರೆ. ಇಷ್ಟು ಡಾಕ್ಯುಮೆಂಟ್ಸ್ ನಿಮ್ಗೆ ಇಂಪಾರ್ಟೆಂಟ್. ಇಷ್ಟು ಡಾಕ್ಯುಮೆಂಟ್ಸ್ ಈಗ ನಾವು ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಕ್ ಬೇಕಾಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಯಾವ ತರ ಆನ್ಲೈನ್ ಅಲ್ಲಿ ಅಪ್ಲೈ ಮಾಡಬೇಕು, ಈ ಡಾಕ್ಯುಮೆಂಟ್ಸ್ ಯೂಸ್ ಮಾಡ್ಕೊಂಡು ನಾವು ಯಾವ ತರ ಅಪ್ಲೈ ಮಾಡಬೇಕು ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ಅಪ್ಲೈ ಮಾಡಿ ತೋರಿಸ್ತೀನಿ. ಈ ವಿಡಿಯೋನ ತುಂಬಾ ಜನಕ್ಕೆ ಶೇರ್ ಆಗಿ ಮಾಡಿ. ಇದು ಮೊದಲನೇ ವಿಡಿಯೋ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರೆ ನಾನು ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ನನಗೂ ಪ್ರೋತ್ಸಾಹ ಸಿಕ್ದಂಗೆ ಆಗುತ್ತೆ. ಇಷ್ಟು ಹೇಳ್ಬಿಟ್ಟು ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.